Watch full episodes on Jio Hotstar. ಅಣ್ಣ ಸಮೋಸ ಇದ್ರೆ ಅರ್ಜೆಂಟ್ ಆಗಿ ಕೊಟ್ಬಿಡು, ಬೇಗ ಬೇಗ. ಅಲ್ಲ, ನನಗೆ ಸಮೋಸ ಹೇಗಂದ್ರೆ ಗೊತ್ತಾಗ್ತಿಲ್ಲ. ಹೆಂಗಿರ್ತದೆ ಅದು? ಟೀಮಾ ಸಿಗೋದು? ಹೌದಾ, ಹಂಗಂದ್ರೆ ಹೋಗ್ಲಿ ಟೀನೇ ಕೊಡು. ಕೂತ್ಕೊಳ್ಳಿ, ಕೊಡ್ತೇನೆ. ಇದ್ಯಾವ ಸೀಮೆ ಆಟನ? ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫುಟ್ಬಾಲ್ ಆಡ್ತಾರೆ. ಇದನ್ನ ಬ್ಲೈಂಡ್ ಬಾಲ್ ಅಂತಾರೆ. ಫುಟ್ಬಾಲ್ಗೆ ಗೆಜ್ಜೆ ಕಟ್ಬಿಟ್ಟು ಅದರ ಸೌಂಡ್ ಮೇಲೆನೆ ಅದನ್ನ ಕಿಕ್ ಮಾಡ್ತಾರೆ. ಇದು ತುಂಬಾ ದೊಡ್ಡ ಡಿಫಿಕಲ್ಟ್ ಗೇಮ್. ನೀವು ಹೊಸಬ್ರ ಇಲ್ಗೆ ಏನ್ ಮಾಡ್ತಾ ಇದ್ದೀರಾ? ನಾನು ಬೋನ್ಲೆಸ್ ಮಾಸ್ಟರ್ ಅವ್ರ ಹತ್ರ ಕುಂಫು ಕಲೆಗೋಸ್ಕರ ಬಂದಿದ್ದೀನಿ. ನಾವೆಲ್ಲರೂ ಪ್ರಯತ್ನ ಪಟ್ವಿ, ಆದ್ರೆ ಮಾಸ್ಟರ್ ಇವತ್ತವರೆಗೂ ನಮ್ಗೆ ಹೇಳೇ ಕೊಟ್ಟಿಲ್ಲ. ನಿಮ್ಮಂತ ಗುಂಡಿಗಿರೋರಿಗೆಲ್ಲ ಯಾರು ಹೇಳ್ಕೊಡ್ತಾರೆ? ಸೋಂಬೇರಿ ತಂದು ಮೋಟುನ ಜೀವದ ಗೆಳೆಯ, ಅಲ್ಲೋಡಯ್ಯ ಮೆಟ್ಲುಗಳು. ನಾವು ಪ್ರತಿಯೊಂದು ಕುಂಫು ಸ್ಕೂಲ್ಗಳಿಗೆ ಹೋಗ್ಬೇಕು ಅಂದ್ರೆ ಈ ತರ ಮೆಟ್ಲುಗಳನ್ನ ಹತ್ತೆ ಹೋಗ್ಬೇಕು ಕಡೆಯ. ಹೋಗಯ್ಯ, ನೀನು ಹತ್ತಕ್ಕೆ ಶುರು ಮಾಡು. ಅಷ್ಟೊಳಗೆ ನಾವೆಲ್ಲರೂ ಟೀ ಕುಡ್ಕೊಂಡ್ ಬರ್ತೀವಿ. ನಾನ್ ಮಾಸ್ಟರ್ ಹತ್ರ ಕುಂಫು ಕಲ್ತ್ಕೊಂಡೆ ಹೋಗೋದು. ನೋಡ್ತಾ ಇರು. ಬೇಗ ಯಾರಾದ್ರೂ ಶರಬತ್ ಕೊಡ್ತಿದ್ರೆ ಸಮೋಸ ಜೊತೆ ಸಖತ್ ಮಜಾ ಇರೋದು. ಅಯ್ಯೋ, ನನ್ಗೂನು ಸುಸ್ತಾಗ್ತಾ ಇದೆಯಲ್ಲಪ್ಪ. ಮತ್ತೆ ಮೇಲೆ ಹೋದ್ಮೇಲೆ ರಸಗುಲ್ಲ ಸಿಕ್ಕಿಲ್ಲ ಅಂದ್ರೆ ನನಗ್ ತಲೆ ಸೂತ್ ಬಂದ್ಬಿಡುತ್ತೆ. ಎಷ್ಟು ಇಡ್ಲಿ ತಿರಿದ್ನೋ ಎಲ್ಲ ಕರ್ಗೋಗ್ಬಿಡ್ತು. ಚಟ್ನಿಯಾನಾಗ್ಲು ಅಲ್ಲ, ನೀವಾಗಿ ಇಲ್ಲಿಗೆ ಇಷ್ಟು ಬೇಗ ಬಂದ್ಬಿಟ್ರೆ? ಮೇಲ್ ಬರೋದಕ್ಕೆ ಇಲ್ಲಿ ಒಂದು ಅಡ್ಡದಾರಿ ಇದೆ. ನಾವು ಜೀಪಲ್ಲಿ ಬಂದ್ಬಿಟ್ವಿ. ನೀವ್ ಯಾಕೆ ಮೆಟ್ಲು ಹತ್ಕೊಂಡು ಬಂದಿದ್ದೀರಾ? ಅಯ್ಯೋ, ಯಾಕಯ್ಯ ಹಂಗ್ ನೋಡ್ತಾ ಇದ್ದೀರಾ? ನನಗೆ ಗೊತ್ತಿರಲ್ಲ ಕಣಯ್ಯ, ಈಗಲೇ ಗೊತ್ತಾಗಿರೋದು. ಯಾವಾಗಲೂ ಹೊಡಿತಾರೆ ಇದ್ದೀರಾ? ಅಬ್ಬಾ, ಅಯ್ಯೋ ಅಲ್ಲಿದೆ ನೋಡಿ ಬೋನ್ಲೆಸ್ ಮಾಸ್ಟರ್ನ ಮನೆ. ನಡೀರಿ. ನಾನು ಬೋನಸ್ ಮಾಸ್ಟರ್ಗೆ ಹೇಳ್ಬೇಕು, ನಾನು ಹೀಮ್ ನರೇಶ್ ಅವರ ಸ್ಟೂಡೆಂಟು ಅಂತ. ಅವ್ರ ಹೆಸರೇನಾದ್ರು ಹೇಳಿದ್ರೆ ಇವರಂತೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಅಯ್ಯೋ ಮೋಟು, ನನ್ನ ಮಾತು ಕೇಳಿ, ಹಂಗೆಲ್ಲ ಹೇಳಕ್ ಹೋಗ್ಬೇಡ ಕಡೆ, ಹಂಗೆಲ್ಲ ಮಾತಾಡೋಣ ನೀನು. ಬೋನ್ಲೆಸ್ ಮಾಸ್ಟರ್ ಅಂತ ಮಾಸ್ಟರ್ಗಳು ಯಾರೇ ಬೇರೆ ಕಡೆಯಿಂದ ಶಿಫಾರಸ್ ತಂದ್ರು ಅವ್ರು ಒಪ್ಪೋದಿಲ್ಲ ಕಡೆಯ. ಅವರು ಕ್ಯಾಂಡಿಡೇಟ್ ತಾಕತ್ ಮೇಲೆ ಅಡ್ಮಿಷನ್ ಮಾಡಿಸ್ಕೋತಾರೆ ಕಡೆಯ. ಡಾಕ್ಟರ್, ನೀವು ನಿಜವಾಗ್ಲೂ ನಿಜಾನೇ ಹೇಳ್ತಾ ಇದ್ದೀರಾ? ನಾವು ನಿಜವಾಗ್ಲೂ ಹೇಳಲೇಬಾರ್ದಾಗಿತ್ತಣ್ಣ. Daringzia, excuse me?
ಎಕ್ಸ್ಕ್ಯೂಸ್ಡ್. ನಾನ್ ಹೇಳಿದ್ದು ಮಾಸ್ಟರ್ ಮನೇಲಿದ್ದೀರಾ? ನಾವು ಅವ್ರನ್ನ ಮೀಟ್ ಮಾಡ್ಬೇಕಾಗಿದೆ. ಹಲೋ, ಐ ಆಮ್ ಗ್ಯಾಂಗ್. ನನ್ನ ಹೆಸರು ಚೀಕ್ ಗ್ಯಾಂಗ್. ನನ್ನ ಮಾತು ತಪ್ಪಾಗಿ ತಿಳ್ಕೊಬೇಡಿ. ನಾನು ಕನ್ನಡ ಸ್ವಲ್ಪ ಕಬಾಬ್ ಇದ್ದಂಗೆ. ಮಟನ್ ಕಬಾಬ್ ಕೇಳಿದ್ದೆ, ಚಿಕನ್ ಕಬಾಬ್ ಕೇಳಿದ್ದೆ, ಇದ್ಯಾವುದೋ ಸ್ವಲ್ಪ ಕಬಾಬು. ಹಂಗಂದ್ರೆ ಅರ್ಥ ಅವನ್ ಕನ್ನಡ ಸ್ವಲ್ಪ ಖರಾಬಾಗೇ ಇದೆ ಅಂತ. ಓಲಿ ಪರವಾಗಿಲ್ಲ ಬಿಡು, ನಾನು ನಿಮ್ಮ ಕನ್ನಡನ ಸರಿ ಮಾಡ್ತೀವಿ. ಆದ್ರೆ ನನ್ನ ಇಂಗ್ಲಿಷ್ ಗುಡ್, ಆದ್ರೆ ಕನ್ನಡ ಸ್ವಲ್ಪ ಕಬಾಬ್, ಬೂಟಿ ಕಬಾಬ್. ಏನು ನೀವು ನನಗೆ ಕನ್ನಡ ತಿಂತೀರಾ? ಅರೆ ನೀವು ಕಬಾಬು ಬೋಟಿ ಅದು ಇದು ಅಂದ್ಕೊಂಡು ನಮ್ಗೆ ಹೊಟ್ಟೆ ಹಸು ಬರಿಸ್ತಾ ಇದೀಯಾ? ಈಗಾಗಲೇ ಹಸುವಾಗ್ತಾ ಇದೆ. ಅವ್ನು ಹೇಳಿ ತಿನ್ನೋದ್ರ ಬಗ್ಗೆ ಅಲ್ಲ, ಕಲ್ಸೋದ್ರ ಬಗ್ಗೆ. ಓಕೆ ಓಕೆ ಓಕೆ, ಕಲ್ಸ್ಕೊಟ್ರಾಯ್ತು, ಕಲಿಸ್ತಾರೆ. ಮೊದಲು ಮಾಸ್ಟರ್ನ ಇಲ್ಲಿ ಕರ್ಕೊಬನ್ನಿ. ಹೌದಾ? ಓಕೆ ಓಕೆ, ಈಗಲೇ ಕರಿತೀನಿ. ಮಾಸ್ಟರ್, ಅಯ್ಯೋ, ಯಾರು ನೀವೆಲ್ಲ? ಮತ್ತೇನಕ್ಕೆ ಬಂದಿದ್ದೀರಾ? ನಾನು ಅವನ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಇದ್ದೀನಿ. ನಾನು ಅವನಿಗೆ ಚಚ್ಚಿ ಹೊಡೆದಾಕ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದೀನಿ. ಅವನ ಹಠನ ಮುರಿದಾಕ್ಬಿಡ್ತೀನಿ. ಬಿಡಲ್ಲ ಅವನ್ನ, ಖಂಡಿತ ಅವನ್ನ ಬಿಡೋದಿಲ್ಲ. ಅವನು ನನಗೆ ದ್ರೋಹ ಬಗ್ದಿದ್ದಾನೆ. ಓ ಅಣ್ಣ ಅಣ್ಣ ಮನಸ್ಮಾಡು. ಆಗೋಯ್ತಾ ಟ್ರೈನಿಂಗ್ ನಿಂದು? ಆಗೋಯ್ತಾ? ತಿರ್ಗಾ ಟ್ರೈನಿಂಗ್ ಮಾಡ್ತೀಯಾ? ಕೋಪ ತಣ್ಣಗಾಯ್ತಾ? ಪೂರ್ತ ಬಾಡಿನ ಶಾಂತವಾಗ್ಬಿಟ್ಟಿದೆ. ಸಿಟ್ಟು ಮಾಡ್ಕೊಳ್ಳೋದಿನ ಎಲ್ಲಿ ಹೇಳಿ. ಎಸ್, ಮನಸ್ಸನ್ನ ಶಾಂತಿಯಾಗಿಟ್ಕೊಳ್ಳೋದು ಮುಖ್ಯ. ಕುಂಫುನಲ್ಲಿ ಕೋಪಕ್ಕೆ ಯಾವುದೇ ಜಾಗ ಇಲ್ಲ. ಏನೇ ಮಾಡೋದಿದ್ರು ನಮ್ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಫೋಕಸ್ ಮತ್ತು ಫೇತ್ನ ಜೊತೆ. ನನ್ನ ಮೊದಲನೇ ಗುರು ನರೇಶ್ ಜಿ ಅವರು ಹೀಗೆ ಮಾತಾಡ್ತಾ ಇದ್ರು. ನೀನು ಹಿಮ್ ನರೇಶ್ನ ಸ್ಟೂಡೆಂಟ್ ಆಗಿದ್ಯಾ? ಇದನ್ನ ಯಾಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ರೆ ಇಷ್ಟು ಒದೆ ತಿನ್ನೋದಾದ್ರೂ ತಪ್ತಿತ್ತು. ಹಿಮ್ ನರೇಶ್ ನನ್ನ ಒಳ್ಳೆ ಸ್ನೇಹಿತ. ಸರ್ ಒಂದ್ ನಿಮಿಷ ಸರ್, ನನಗೆ ಡಾಕ್ಟರ್ ಅಣ್ಣ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್. ಡಾಕ್ಟರ್ ಅಣ್ಣ ಸ್ವಲ್ಪ ಒಂದೇ ಒಂದು ನಿಮಿಷ ಸೈಡಿಗೆ ಬರ್ತೀರಾ? ಅಯ್ಯೋ ಬಿಟ್ಬಿಡಿ, ಯಾಕೆ ಕರ್ಕೊಂಡು ಹೋಗ್ತಿದೀಯ? ಅಯ್ಯೋ ಅಯ್ಯೋ, ನನಗೇನಯ್ಯ ಗೊತ್ತಿತ್ತು ಇವನಿಗೆ ಹೇಮ್ ನರೇಶ್ ಗೊತ್ತು ಅಂತ. ಸರ್ ನಮ್ ಡಾಕ್ಟರ್ ಅಣ್ಣ ಹತ್ರ ಸ್ವಲ್ಪ ಹಳೆ ಲೆಕ್ಕ ಕೇಳಬೇಕಾಗಿತ್ತು. ಸಾರಿ, ನಡೀರಿ ಚೀಗ್ಯಾಂಗ್ ಬ್ರದರ್ಸ್, ನಡೀರಿ. ಮೋಟುಜಿ, ಆ ಜನಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಾದೆ ಇದೆ, ಗಾದೆ ಇದೆ, ಗಾದೆ ಇದೆ. ಏನಯ್ಯ ಗಾದೆ ಅದು? ಇಲ್ಲಿ ಗಾದೆ ಇದೆ. ಅಯ್ಯಮ್ಮ, ಅದನ್ನೇ ಕೇಳ್ತಾ ಇರೋದು, ಎಲ್ಲಿದೆ ಗಾದೆ ಅಂತ. ಸಾರಿ, ಗಾದೆ ಅಲ್ಲ ಅದು. ವೆಲ್ಕಮ್ ವೆಲ್ಕಮ್. ಓ, ಹಂಗಂದ್ರೆ ನೀನು ಹೇಳೋದು ಸ್ವಾಗತ ಅಂತ. ಅಂದ್ರೆ ವೆಲ್ಕಮ್ಗೆ ಸ್ವಾಗತ ಅಂತ ಕರಿತೀರಾ? ಸ್ವಾಗತ. ವೆಲ್ಕಮ್ ಮಿಸ್ಟರ್ ಡಾಂಗ್, ವೆಲ್ಕಮ್. ನಿನ್ನ ಹತ್ರ ಒಂದು ಚಿಕ್ಕ ಕೆಲಸ ಇದೆ. ಈ ಬ್ರೀಫ್ ಕೇಸ್ನ ಓಪನ್ ಮಾಡು. ನಾನು ಈ ಬ್ರೀಫ್ ಕೇಸ್ನ ಪಾಸ್ವರ್ಡ್ ಯಾವತ್ತೂ ನಿನಗೆ ಕೊಡೋದಿಲ್ಲ.
ಮತ್ತೆ ನಾನು ನಿನ್ನ ಗುರಿ ಸಾಧಿಸೋದಿಕ್ಕೆ ನಾನು ಯಾವತ್ತೂ ಸಹಾಯ ಮಾಡೋದಿಲ್ಲ ಮಿಸ್ಟರ್ ಮೋಂಕ್ಲಿ. ಬೇವಿನ ಮರದಲ್ಲಿ ಮಾವಿನ ಹಣ್ಣನ್ನ ನಾವು ಬಯಸ್ಬಾರ್ದು. ಇವನನ್ನ ಲ್ಯಾಂಡ್ ಟೌ ಐಲ್ಯಾಂಡ್ಗೆ ಕರ್ಕೊಂಡೋಗಿ ಈಗ್ಲೇ. ಹಿಡ್ಕೊಳ್ಳಿ ಅವನ್ನ. ಮಾಸ್ಟರ್ ಮಾಸ್ಟರ್, ನೀವು ಏನ್ ಮಾಡ್ಬಿಟ್ರಿ? ಇದೇನ್ ಮಾಡಿದ್ರಿ ನೀವು? ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಬಾಡಿ ಮತ್ತು ಮೈಂಡಿನ ಕೋಆರ್ಡಿನೇಷನ್ ಇದೆ. ಯಾವ ತರ ಮೈಂಡ್ ಯೋಚನೆ ಮಾಡುತ್ತೆ ಅದೇ ತರ ಬಾಡಿ ರಿಯಾಕ್ಷನ್ ಮಾಡುತ್ತೆ, ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ. ಮಾಸ್ಟರ್ ಅವರೇ, ನನಗೂ ಕಲ್ಸ್ಕೊಡಿ ಪ್ಲೀಸ್. ಇದನ್ನ ಕಲಿಯೋದಕ್ಕೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ ಮತ್ತು ನಿನ್ನ ಹತ್ರ ಈಗ ಅಷ್ಟೊಂದು ಟೈಮ್ ಇಲ್ಲ ಮೋಟು. ನೀನು ಏನ್ ಕಲಿತಾ ಇದೆಯೋ ಅದು ನಿನ್ನ ಉದ್ದೇಶ ಪೂರೈಸ್ಕೊಳ್ಳೋದಕ್ಕೆ ಸಾಕು ಮೋಟು. ಯಾವ ಥರ ಮನಸ್ಸು ಯೋಚನೆ ಮಾಡುತ್ತೋ ಅದೇ ಥರ ಬಾಡಿ ಕೆಲಸ ಮಾಡುತ್ತೆ. ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಮೈಂಡು ಮತ್ತು ಬಾಡಿಯ ಕೋಆರ್ಡಿನೇಷನ್ ಇದೆ. ಯಾವ ಥರ ಮೆದುಳು ಯೋಚನೆ ಮಾಡುತ್ತೆ ಬಾಡಿ ಅದೇ ಥರ ರಿಯಾಕ್ಷನ್ ಮಾಡುತ್ತೆ. ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಮೈಂಡು ಮತ್ತು ಬಾಡಿಯ ಕೋಆರ್ಡಿನೇಷನ್ ಇದೆ. ಏನಯ್ಯ ಹೇಳ್ಕೊ. ಅಯ್ಯೋ ಪತ್ಲು, ಇವ್ನ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳಯ್ಯ, ಗಟ್ಟಿಯಾಗಿ ಹಿಡ್ಕೊ ಇವ್ನ ಕೈಗಳನ್ನ. ಕಡೆ ಶಭಾಷ್ ಮೋಟು, ನೀನು ನನ್ನ ಉತ್ತಮವಾದ ಸ್ಟೂಡೆಂಟ್ ಇದ್ದೀಯಾ. ಇವತ್ತವರೆಗೂ ಈ ಥರ ಸ್ಟೂಡೆಂಟ್ ನನಗೆ ಸಿಕ್ಕೇ ಇಲ್ಲ. ಇನ್ನೊಂದನ್ನು ನೀನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸಾಯಂಕಾಲದವರೆಗೂ ಹೀಗೇ ಇರು. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಇನ್ನೂ ಎಷ್ಟೊತ್ತ ತನಕ ಹೀಗೆ ಬಕ್ಕೊಂಡು ನಿಂತ್ಕೊಂಡಿರ್ತೀಯ? ನನ್ನ ಕೈಲಂತೂ ನೋಡಕ್ ಆಗ್ತಾ ಇಲ್ಲ ಗೆಳೆಯ. ಡೋಂಟ್ ವರಿ ಡಾಕ್ಟರ್ ಜಟ್ಕಾ, ಇವ್ರು ನೋಡಿ ಎಷ್ಟು ಸ್ವಲ್ಪ ಸಮಯದಲ್ಲಿ ಎಷ್ಟೊಂದೆಲ್ಲ ಕಲ್ತಿದ್ದಾರೆ ಅಂತ.
ಮೋಟು ಅರೆ ಸರಿ ಮಾಡ್ಕೊಳ್ಳೋ. ಅಯ್ಯೋ ಈಗ ಸರಿ ಮಾಡ್ಕೊಳ್ಳೋ. ಅಯ್ಯೋ ಉವ್ವ. ಮೋಟು ಎಲ್ಲ ಬಿಟ್ಯಾ ಮೋಟು? ಏನಾಯ್ತು ಏನಾಯ್ತು ಪತ್ಲು? ನೀನು ಬೋನ್ಲೆಸ್ ಮೋಟು ಆಗ್ಬಿಟ್ಟಿದೆ ಕಣ. ಮೋಟು ಶುಭಾಶಯ ನಿನಗೆ. ಮೋಟು, ನಿನ್ನ ಟ್ರೈನಿಂಗ್ ಸಂಪೂರ್ಣವಾಗಿದೆ. ನಿಮ್ಗಳನ್ನೆಲ್ಲ ಭೇಟಿ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ನೀನು ಯಾವಾಗಲೇ ಹಾಂಗ್ಕಾಂಗ್ಗೆ ಬಂದರೂ ನನ್ನನ್ನು ಭೇಟಿ ಮಾಡ್ಕೊಂಡು ಹೋಗು. ನೀವೆಲ್ಲ ಹೋಗ್ತಾ ಇದ್ದೀರಾ? ನಿಮ್ಗೆಲ್ಲರಿಗೂ ನಾನು ಒತ್ತಿಸ್ಬಿಡ್ತೀನಿ. ಎದುರ್ಕೋಬಿಡಿ, ನಾನೇ ನಿಮ್ಗೆ ಹೊಡಿತಾ ಇಲ್ಲ, ಒತ್ತಿಸ್ತಾ ಇದ್ದೀನಪ್ಪ. ಅಯ್ಯಮ್ಮ, ನಮ್ಮಿಂದ ಏನ್ ತಪ್ಪಾಗಿದೆ ಅಂತ ನೀವು ನಮ್ಮನ್ನ ಹೊತ್ತಿಸ್ತಾ ಇದ್ದೀರಾ? ಒತ್ತಿಸ್ತೀನಿ ಅಂತ ಇರೋದು ನನಗನ್ಸುತ್ತೆ ಸರಿಯಾದ ಪದ ಅಲ್ಲ ಅಂತ. ನಾನು ಸಜೆಷನ್ ಕೊಡ್ತಾ ಇದ್ದೀನಿ ನಿಮ್ಗೆ. ಸಜೆಷನ್. ನೀವು ನಮ್ಮನ್ನ ಕಳ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಮಾಸ್ಟರ್, ನಿಮಗೆ ಬಹಳ ಬಹಳ ಧನ್ಯವಾದಗಳು. ನಾನು ಈ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ ಆಗೋದಿಲ್ಲ, ಪಕ್ಕ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಸ್ಟರ್, ಬಾಯ್. ನೀನು ಈ ಸೆಲ್ಫಿ ತಗೊಳ್ಳೋ ಹುಚ್ಚಾಟನ ಯಾವಾಗ ಬಿಡ್ತೀಯ? ಸರಿ, ಅವನ್ನ ಹಿಡ್ಕೊಂಡು ಲ್ಯಾಂಗ್ ಟೌನ್ ಐಲ್ಯಾಂಡ್ಗೆ ಕರ್ಕೊಂಬ. ಸ್ನೇಹಿತರೆ, ಒಂದು ಒಳ್ಳೆ ವಿಷಯ. ಮಿಸ್ಟರ್ ಡಾಂಗ್ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಗೊತ್ತಾಗೋಯ್ತು. ನಮ್ಮ ಜನಗಳು ಅವನ್ನ ಹಿಡ್ಕೊಂಡು ಅವನನ್ನ ಲ್ಯಾಂಗ್ ಟೌನ್ ಐಲ್ಯಾಂಡ್ಗೆ ಕರ್ಕೊಂಬರ್ತಾ ಇದ್ದಾರೆ. ಟೈಗರ್, ಇವತ್ತು ನಿನಗೆ ಸ್ಪೆಷಲ್ ಊಟ ಸಿಗುತ್ತೆ. ಸರ್, ಬೋರ್ಡ್ ಬದಲು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಫಿನಿಶ್ ಡ್ಯಾಮ್. ಅಯ್ಯೋ ಇದು ಅಯ್ಯಪ್ಪ. ಹ್ಯಾಂಡ್ಸ್ ಅಪ್, ನೀವೆಲ್ಲ ನಿಮ್ ಕೈನ ಮೇಲೆತ್ತಿ. ಹೇಗಿದೀಯ ಮೋಟು? ಇವಾಗ ಏನ್ ಮಾಡ್ತೀಯ? ನೋಡಿದ್ಯಾ ಮಿಸ್ಟರ್ ಡೆವಿಲ್ ಎದುರಕೊಂಡ್ರೆ ಏನಾಗುತ್ತೆ ಅಂತ? ನೋಡಲ್ಲಿ ನಿನ್ ಪಾಲಿನ ಸಾವು ನಿನ್ ಮುಂದೆ ಬರ್ತಾ ಇದೆ.
ಸ್ನೇಹಿತನ ಬಿಟ್ಬಿಡಿ ಪ್ಲೀಸ್, ನಿಮ್ ಕೈ ಮುಗಿತೀನಿ, ಸ್ನೇಹಿತನ ಬಿಟ್ಬಿಡಿ. ಈ, ಆ. ಮೋಟು! ಪತ್ಲು, ನಾನು ಬರ್ತಾ ಇದ್ದೀನಿ, ನೀ ಚಿಂತೆ ಮಾಡಬೇಡ ಕಣೋ. ಪತ್ಲು, ಕಾರ್ ಸ್ಟಾಪ್ ಮಾಡೋ, ಈಗಲೇ ಸ್ಟಾಪ್ ಮಾಡೋ. ನಿಲ್ಲಿಸ್ತೀನಿ, ಆದ್ರೆ ಎದುರುಗಡೆ ಇರೋ ಕಾರ್ನ ಟಚ್ ಮಾಡ್ಬಿಟ್ ಬಾ. ಮೋಟು ಎಲ್ಲಿ ಓಡಕ್ತಾ ಇದೀಯಾ? ಓ, ನನ್ಗೆ ಯಾಮಾರ್ಸ್ಬಿಟ್ಟ ಅವನು. ನಾನು ಹಿಂಗ್ ಬಿಡಲ್ಲ ಕಣೋ. ಎಲ್ಲೋಗ್ಬಿಟ್ರು ಅವರು? ಓ, Watch India's largest kids library only on Geo Hotstar. Download the app now.